ಗಮ್ ಅಂತಿದೆ. ಸ್ಮೆಲ್ ತುಂಬ ಚೆನ್ನಾಗಿದೆ. 100% ವರ್ಕ್ ಆಗ್ತಾ ಇದೆ. ನೀವು ನೋಡೋಣ. ಸೊ ಅವಾಗೆ ಕಲರ್ ಬಿಡ್ತಾ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ದೀಪಾ. ಸೊ ತುಂಬ ಟ್ರೆಂಡಿಂಗಲ್ಲಿ ಹೋಗ್ತಾ ಇರುವ ಖುಷ್ಬು ಮೇಡಮ್ ಸ್ಕಿನ್ ಕೇರ್ನ ಅಂದರೆ ಅವರ ಒಂದು ಆಯಿಲ್ನ ಶೇರ್ ಮಾಡ್ಕೊಂಡಿದ್ರಲ್ವ. ಸೊ ಅದು ತುಂಬ ಟ್ರೆಂಡಿಂಗಲ್ಲಿ ಹೋಗ್ತಾ ಇದೆ. ಮತ್ತು ಎಲ್ಲರೂ ಅದನ್ನು ಟ್ರೈ ಮಾಡಿ ತುಂಬ ಗ್ಲೋಯಿಂಗ್ ಆಗಿ ಕಾಣಿಸ್ತಾ ಇದ್ದೀರಿ, ಕಲರ್ ಚೇಂಜ್ ಆಗ್ತಾ ಇದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ. ಮತ್ತು ಇನ್ನು ಪ್ರಾಡಕ್ಟ್ನ ಸೇಲ್ ಮಾಡ್ತಾ ಇದ್ದಾರೆ. ಮನೆಯಲ್ಲೇ ಮಾಡಿ ಯಾರಿಗಾದ್ರೂ ಬೇಕಾದರೆ ಆರ್ಡ್ರ್ ತಗೊಳ್ಳಿ ಅಂತೆಲ್ಲ ಕೇಳ್ತಾ ಇದ್ದಾರೆ. ಸೊ ವಿಡಿಯೋನೆಲ್ಲ ನೋಡಿದ್ಮೇಲೆ ನಾನು ಒಂದ್ಸತಿ ಟ್ರೈ ಮಾಡೋಣ, ಇದೆಲ್ಲ ನಿಜನಾ, ಸ್ಕಿನ್ ಬ್ರೈಟ್ ಆಗುತ್ತಾ, ಮತ್ತು ತುಂಬ ಹೆಂಗೆ ಕಾಣಿಸುತ್ತೆ ಅಂತ ಏನೇನೋ ಹೇಳ್ತಾ ಇದ್ದಾರೆ. ಸೊ ನೋಡೋಣ, ನಾನು ಟ್ರೈ ಮಾಡಿ ನೋಡೋಣ ಇದೆಲ್ಲ ನಿಜನಾ. ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ 50% ನಿಜ ಇದ್ರೆ 50% ಸುಳ್ಳಿರುತ್ತೆ. ಸೊ ನಾನು ಇದೇ ಥರ ಕೆಲವೊಂದು ನಂಬಿ ಟ್ರೈ ಮಾಡಿದ್ದೀನಿ. ಅದರಲ್ಲಿ ಫ್ಲಾಪ್ ಆಗಿರೋದು ಉಂಟು. ರೆಸಿಪಿನೇ ಆಗಲಿ, ಮತ್ತು ಸ್ಕಿನ್ ಕೇರೇ ಆಗಲಿ, ಮತ್ತು ಕೆಲವೊಂದು ಪ್ರಾಡಕ್ಟ್ಗಳೇ ಆಗಲಿ ರಿವ್ಯೂ ಕೊಟ್ಟು ನೋಡಿ ನಾನು ತಗೊಂಡು ಮೋಸ ಹೋಗಿದ್ದುಂಟು. ಹಾಗಾಗಿ ನಾನು ಯಾರ ಹತ್ರನೂ ಬುಕ್ ಮಾಡ್ತಾ ಇಲ್ಲ. ಅದು ಸಿಂಪಲ್ಲೇ ಕೋಕೋನಟ್ ಆಯಿಲು ಮತ್ತು ಕ್ಯಾರೆಟು ಬೀಟ್ರೋಟು. ಅವರು ಕ್ಯಾರೆಟಿಂದ ಮಾತ್ರ ಮಾಡಿದ್ದೇನೋ. ಸೊ ಇವಾಗೆಲ್ಲರೂ ಕ್ಯಾರೆಟು ಬೀಟ್ರೂಟು ಮತ್ತು ಆರೆಂಜ್ ಪಿಲ್ ಬರುತ್ತಲ್ವ, ಆರೆಂಜದು ಮೇಲೆ ಇರೋ ಹೊಟ್ಟು ಅದನ್ನ ಹಾಕಿ ಮಾಡ್ತಾ ಹೊಡಿಸ್ತಾ ಇದ್ದಾರೆ. ಸೊ ಆರ್ಡ್ರ್ ಮಾಡೋಕ್ಕೆ ಮುಂಚೆ ನಾನೇ ಮನೇಲಿ ಟ್ರೈ ಮಾಡೋಣ. ಇದಂತೂ ಎಲ್ಲರ ಮನೆಗೆ ಇದ್ದೇ ಇರುತ್ತೆ. ಅವ್ರ ಹತ್ರ ಏನು ನಾನು ಆರ್ಡ್ರ್ ಮಾಡೋದು, ನಾನೇ ಟ್ರೈ ಮಾಡೋಣ. 7 days ಚಾಲೆಂಜ್ ತಗೊತಾ ಇದ್ದೀನಿ. ಸೊ ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಜೆನ್ಯೂನ್ ಆಗಿ ಈ ಪ್ರಾಡಕ್ಟ್ ಅಂದರೆ ನಾವು ಮಾಡ್ತಾ ಇರೋ ಈ ಆಯಿಲು ಸ್ಕಿನ್ಗೆ ಎಫೆಕ್ಟ್ ಕೊಡುತ್ತಾ, ಬ್ರೈಟ್ ಆಗುತ್ತಾ ಇಲ್ವಾ, ನಿಜವಾಗ್ಲೂ ಸುಳ್ಳು ಇಲ್ದಿರ 7 days ಟ್ರೈ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಇವತ್ತೇ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಇವತ್ತು ಬಂದು ಶನಿವಾರ. ಇವತ್ತಿಂದ ನಾನು ನೈಟ್ ಹೊತ್ತು ಅಪ್ಲೈ ಮಾಡೋಣ ಅನ್ಕೊತಾ ಇದ್ದೀನಿ. ನೈಟ್ ಹೊತ್ತು ಅಪ್ಲೈ ಮಾಡಿ ನೆಕ್ಸ್ಟ್ ಶನಿವಾರ 7 daysಲ್ಲಿ ನನ್ನ ಸ್ಕಿನ್ನಲ್ಲಿ ಏನಾದರೂ ಡಿಫ್ರೆಂಟು ಮತ್ತು ಚೇಂಜಸ್ ಏನಾದರೂ ಕಾಣಿಸಿದ್ರೆ ಹೌದು ಇದು 100% ವರ್ಕ್ ಆಗ್ತಾ ಇದೆ, ನೀವು ಮಾಡ್ಕೊಳ್ಳಿ. ಇಲ್ಲಾಂದರೆ ಮಾಡ್ಕೊಳಕ್ಕಾಗಲ್ಲ ಅಂದರೆ ಕೆಲವರೆಲ್ಲ ಇವಾಗ ಸೇಲ್ ಮಾಡ್ತಾ ಇದ್ದಾರೆ. ನಿಮ್ಮ ಕೈಯಾಗ ಮಾಡ್ಕೊಳಕ್ಕಾಗಿಲ್ಲ ಅಂದರೆ ಆರ್ಡ್ರ್ ಕೊಡ್ರಿ, ನಾವೇ ತಲುಪಿಸ್ತೀರಿ ಅಂತ ತುಂಬ ಜನ ವಿಡಿಯೋಸ್ ಮಾಡ್ತಾ ಇದ್ದಾರೆ. ನೀವು ತಗೊಳ್ಳಿ, ಅವ್ರ ಹತ್ರ ಹೋಗಿ ಅಂತ ಸಜೆಷನ್ ಮಾಡ್ತೀನಿ. ಇದರಿಂದ ಏನಾದರೂ ರಿಸಲ್ಟ್ ಸಿಕ್ಕಿದ್ರೆ, ಇಲ್ಲಾಂದರೆ ಇಲ್ಲ ಇದು ಸುಳ್ಳು ಅಂತ ನಾನು ಜೆನ್ಯೂನ್ ಆಗಿ ಇದನ್ನ ರಿವ್ಯೂ ಮಾಡ್ತೀನಿ. ಸೊ ಹಾಗಾಗಿ ಇವಾಗ ನಾನು ರೆಡಿ ಮಾಡೋಣ, ಬನ್ನಿ. ಸೊ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಈ ಚಾಲೆಂಜಿಗೆ ನೀವು ಜಾಯ್ನ್ ಆಗಿ 7 days ಆದಮೇಲೆ ಮತ್ತೆ ಈ ವಿಡಿಯೋನ ನೋಡ್ಬೇಕಲ್ವಾ. ಹಂಗಾಗಿ ಸಬ್ಸ್ಕ್ರೈಬರ್ ಮಾಡಿಕೊಂಡು ಪದ ಹಾಕಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಮಿಸ್ ಮಾಡ್ದಿರಾ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ಬೋದು. ಸೊ ಇವಾಗ ತಡ ಮಾಡ್ದಿರಾ ಪುಷ್ಪ ಮೇಡಮ್ ಹೇಗೆ ಮಾಡಿದ್ರು ಅದೇ ಥರ ನಾನು ಇವಾಗ ತಯಾರಿ ಮಾಡ್ಕೊಳ್ಳೋಣ. ಓಕೆನಾ, ಬನ್ನಿ. ನೋಡಿ ಫ್ರೆಂಡ್ಸ್, ಕ್ಯಾರೆಟ್ ಮತ್ತು ಬೀಟ್ರೋಟ್ ತಗೊಂಡಿದ್ದೀನಿ. ಪ್ಯೂರ್ ಕೋಕೋನಟ್ ಆಯಿಲ್ ತಗೊಂಡಿದ್ದೀನಿ. ಇದನ್ನು ನಾನು ಅಡುಗೆಗೆ ಬಳಸೋದು. ಸೊ ಪ್ಯೂರ್ ಕೋಕೋನಟ್ ಆಯಿಲ್ ಇದು. ಸೊ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇದರಲ್ಲೇ ಮಾಡ್ಕೊಳ್ಳೋಣ. ನಾನೊಂದು ಸ್ವಲ್ಪ ಮಾಡ್ಕೊತೀನಿ ಅಷ್ಟೇ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬೀಟ್ರೋಟು ಮತ್ತು ಕ್ಯಾರೆಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಹಸಿದೆ ಜ್ಯೂಸ್ ಮಾಡಿ ಕುಡಿತಾ ಬಂದರೆ ಅದ್ರ ಜೊತೆಗೆ ಆಪಲ್ಲೂ ಹಾಕ್ತಾರೆ, ಡ್ರಿಂಕ್ ಆಗಿ ಯೂಸ್ ಮಾಡ್ತಾರೆ. ಅದನ್ನು ಅಷ್ಟೇ ಮಿನಿಮಮ್ 1 ತಿಂಗಳು ಕಂಪಲ್ಸರಿ ಬೆಳಗ್ಗೆ ಇದನ್ನು ಕುಡಿತಾ ಬಂದರೆ ನಮ್ಮ ಸ್ಕಿನ್ನಲ್ಲಿ ತುಂಬಾ ಚೇಂಜಸ್ ನೋಡ್ಬೋದು. ತುಂಬ ಬ್ರೈಟಾಗಿ ಕಾಣಿಸ್ತೀರಿ. ಯಾರೆಲ್ಲ ತುಂಬ ಡಾರ್ಕ್ ಆಗಿರ್ತಾರೆ ಅಂಥವರು ಪ್ರತಿದಿನ ಕುಡಿಯೋದ್ರಿಂದ ಸ್ಕಿನ್ ಬ್ರೈಟ್ ಆಗುತ್ತೆ, ವೈಟ್ ಆಗುತ್ತೆ. ಅದು 100% ನಿಜಾನೇ. ಆದರೆ ಇದು ಆಯಿಲ್ ಮಸಾಜು, ಇದರಿಂದ 100% ಸ್ಕಿನ್ ಗ್ಲೋ ಆಗುತ್ತೋ ಅನ್ನೋದು ಅಷ್ಟೊಂದು ನನಗೆ ಗೊತ್ತಿಲ್ಲ. ಸೊ ಟ್ರೈ ಮಾಡ್ತಾ ಇದ್ದೀನಿ. ಎಲ್ಲರೂ ಈ ಆಯಿಲ್ನ
ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಟ್ರೈ ಮಾಡೋಣ, ನೋಡೋಣ ಯಾವ ಥರ ರಿಸಲ್ಟ್ ಸಿಗುತ್ತೆ ಅಂತ. ಸೊ ಅವ್ರು ಹೇಳ್ತಾ ಇರೋದೆಲ್ಲ ಸುಳ್ಳ ನಿಜನ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದನ್ನ ಒಂದು ಟ್ರೆಂಡ್ ಆದರೆ ಸೊ ಅದನ್ನು ಟ್ರೈ ಮಾಡ್ತಾರೆ. ಅದು ಕರೆಕ್ಟಾಗಿ ಬಂದಿದೆಯಾ ಸುಳ್ಳ ಅನ್ನೋದನ್ನ ಮಾತ್ರ ತಿಳಿಸಲ್ಲ. ಸೊ ಅದಕ್ಕೆ ನಾನೇ ಮನೇಲಿ ಟ್ರೈ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಸೊ ನಾನು 100% ಒಳ್ಳೆಯ ರಿಸಲ್ಟ್ ಸಿಕ್ಕಿದ್ರೆ ಜೆನ್ಯೂನ್ನಾಗಿ ಹೇಳ್ತೀನಿ. ಸೊ ಇವಾಗ ನೋಡಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ಇವಾಗ ನಾನು ಬೀಟ್ರೋಟು ಮತ್ತು ಕ್ಯಾರೆಟ್ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಬಾಯ್ಲ್ ಮಾಡ್ಕೊ. ಸೊ ನೋಡಿ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಬಾಯ್ಲ್ ಮಾಡ್ಕೊಳ್ಳೋಣ. ಸೊ ಆವಾಗೇ ಕಲರ್ ಬಿಡ್ತಾ ಇದೆ. ರಿಸಲ್ಟ್ ಹೇಗೆ ಕೊಡುತ್ತೋ 7 ಡೇಸ್ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಇದನ್ನು ತಲೆಗೂ ಹಚ್ಕೊಬೋದು, ಯಾಕಂದರೆ ಬೀಟ್ರೂಟು ಮತ್ತು ಕ್ಯಾರೆಟ್ ಅಲ್ವಾ, ಕಲರ್ ತುಂಬ ಚೆನ್ನಾಗಿ ಬಿಡುತ್ತೆ. ಬೆಳಗ್ಗೆ ಹೊತ್ತು ತಲೆಗೆ ಎಣ್ಣೆ ಇಡುವಾಗ, ಯಾವಾಗ ನಾವು ತಲೆಗೆ ಎಣ್ಣೆ ಇಡ್ತೀರೋ ಆವಾಗ ಈ ಥರ ಕಾಯಿಸಿ ತಲೆಗೂ ಹಚ್ಚೋದ್ರಿಂದನೂ ನಮ್ಮ ಹೇರ್ಗೂ ತುಂಬ ಒಳ್ಳೆಯದು ಮತ್ತು ಒಳ್ಳೆ ಶೈನಿಂಗ್ ಕೊಡುತ್ತೆ ಮತ್ತು ಹೆಲ್ದಿ ಹೇರು ನೋಡಬಹುದು. ಬೀಟ್ರೋಟಲ್ಲಿ ತುಂಬ ಕಲರ್ ಇರುತ್ತಲ್ವ, ಕಲರೂ ಚೆನ್ನಾಗಿ ಬಿಡುತ್ತೆ. ಸೊ ಇದನ್ನು ಮುಖಕ್ಕೊಂದಕ್ಕೆ ಅಂತ ಏನಿಲ್ಲ, ತಲೆಗೂ ಹಚ್ಕೊಬೋದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ನಾವು ಮನೆಯಲ್ಲಿ ಆಯಿಲ್ ಗೀಲ್ ಮಾಡಿದಾಗ ನಾವು ಬೀಟ್ರೋಟನ್ನು ಹಾಕಿ ಕೊಬ್ಬರಿ ಎಣ್ಣೆಯಲ್ಲಿ ಚೆನ್ನಾಗಿ ಕುದಿಸ್ತೀರಿ. ಸೊ ಹಾಗಾಗಿ ಇದರಿಂದ ಸೈಡ್ ಎಫೆಕ್ಟ್ ಅಂತ ಏನಿಲ್ಲ. ಸ್ಕಿನ್ನಿಗೆ ಏನಾದರೂ ಬ್ರೈಟ್ ಕೊಟ್ಟಿಲ್ಲ ಅಂದ್ರೂ ನಾವು ಇದನ್ನು ಹೇರಿಗೆ ಯೂಸ್ ಮಾಡ್ಬೋದು. ಸೊ ನೋಡೋಣ 7 ಡೇಸ್ ಆದಮೇಲೆ ಇದು ನನ್ನ ಸ್ಕಿನ್ ಚೇಂಜಸ್ ಏನಾದರೂ ಕಾಣಿದ್ರೆ 100% ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಆದಷ್ಟು ನೀವು ಮನೇಲಿ ಮಾಡ್ಕೊಳ್ಳಿ, ಟ್ರೈ ಮಾಡಿ ನೋಡಿ. ಖುಷ್ಬು ಮೇಡಮ್ ಹೇಳ್ತಾ ಇದ್ದಾರೆ ಅವರು ತುಂಬ ವರ್ಷದಿಂದ ಹಚ್ಬೋದು. ಸೊ ಹಾಗಾಗಿ ಹೇಳ್ತಾ ಇರ್ಬೋದು, ನಿಜ ಇರ್ಬೋದು ಅನಿಸುತ್ತೆ. ಯಾಕಂದರೆ ಇದು ಕ್ಯಾರೆಟ್ ಮತ್ತು ಬೀಟ್ರೋಟ್ರಲ್ಲಿ ವಿಟಮಿನ್ ಸಿ ಡಿ ಎಲ್ಲ ಇರೋದ್ರಿಂದ ಇದರಿಂದ ಏನು ಸೈಡ್ ಎಫೆಕ್ಟ್ ಏನಂಥದ್ದು ಏನಿಲ್ಲ, ಒಳ್ಳೆಯದೇ ಅನಿಸುತ್ತೆ. ಆದ್ರೂ ಒಂದ್ಸತಿ ಟ್ರೈ ಮಾಡೋಣ, ಓಕೆನಾ? ನೀವು ಒಂದ್ಸತಿ ಮನೇಲೇ ಟ್ರೈ ಮಾಡಿ. ಸೊ ಇದಕ್ಕೆ ಬಾದಾಮ್ ಆಯಿಲು ಮತ್ತು ಆಲೋವಿಲಾ ವಿಟಮಿನ್ ಸಿ ಕ್ಯಾಪ್ಸೂಲ್ ಏನೋ ಅದನ್ನು ಹಾಕಬೇಕು ಅಂತ ಹೇಳಿದ್ದಾರೆ. ಸೊ ನೀವು ಹಾಕೋಂಗಿದ್ರೆ ಹಾಕಿ. ನಾನು ಬೇರೆ ಕೋಕೋನಟ್ ಆಯಿಲಲ್ಲಿ ಮಾತ್ರ ಮಾಡ್ತಾಯಿದ್ದೀನಿ. ಸೊ ಇದನ್ನು ಬೆಳಗ್ಗೆ ಎದ್ದಿದ ತಕ್ಷಣ ಹಚ್ಕೊಂಡು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಆಮೇಲೆ ಫೇಸ್ ವಾಶ್ ಒಂದು 1/2 hour ಬಿಟ್ಟು ಫೇಸ್ ವಾಶ್ ಮಾಡ್ಕೊಬೋದು. ಇಲ್ಲಾಂದರೆ ನೈಟ್ ಹೊತ್ತು ಹಚ್ಚಿ ಮೊಳ್ಕೊಂಡು ಬೆಳಗ್ಗೆ ಎದ್ದು ವಾಶ್ ಮಾಡಿಕೊಂಡ್ರೆ ಒಳ್ಳೆ ರಿಸಲ್ಟ್ ಸಿಗ್ಬೋದು ಅಂದ್ಕೊತೀನಿ ನಾನು. ಡೇ ಹೊತ್ತು ಹಚ್ಕೊಳೋದಕ್ಕಿಂತ ನೈಟ್ ಹೊತ್ತು ಹಚ್ಕೊಳೋದ್ಮೇಲೂ, ಯಾಕಂದರೆ ಇದು ಆಯಿಲಿ ಆಗಿರುತ್ತಲ್ವ. ನೈಟ್ ಹೊತ್ತು ಹೇಗಿದ್ರೇನು ಮೊಳ್ಕೊಳೋಕೆ ಮುಂಚೆ ಮುಖ ವಾಶ್ ಮಾಡ್ತೀರಿ. ಸೊ ವಾಶ್ ಮಾಡಿದ್ಮೇಲೆ ಇದನ್ನು ಅಪ್ಲೈ ಮಾಡಿಕೊಂಡು ಮಸಾಜ್ ಕೊಡೋದ್ರಿಂದ ಒಳ್ಳೆಯದು ಅನಿಸುತ್ತೆ ಸ್ಕಿನ್ಗೆ. ನೋಡೋಣ, ಟ್ರೈ ಮಾಡ್ತೀನಿ. ಸೊ ಇದು ಆಗಿದೆ ಅನಿಸುತ್ತೆ ನೋಡಿ. ಎಲ್ಲ ಬೀಟ್ರೋಟು ಮತ್ತು ಕ್ಯಾರೆಟು ಫುಲ್ ಡ್ರೈ ಆಗಿದೆ. ಇನ್ನೊಂದು ಸ್ವಲ್ಪ ಬೀಟ್ರೋಟು ಹಸೆದಂಗೆ ಐತೆ. ಫುಲ್ಲು ಚೆನ್ನಾಗಿ ಬಾಯ್ಲ್ ಆಗಲಿ, ಆಮೇಲೆ ಇದನ್ನು ಸೋಸ್ಕೊತೀನಿ. ಸೊ ಟ್ರೈ ಮಾಡೋದಕ್ಕೋಸ್ಕರ ಅಲ್ವಾ ನೋಡಿ, ಇಷ್ಟೇ ಮಾತ್ರ ಮಾಡ್ಕೊಂಡಿದ್ದೀನಿ. ಸೊ ಇದರಿಂದ ಏನಾದರೂ ರಿಸಲ್ಟ್ ಸಿಕ್ಕಿದ್ರೆ ಆಮೇಲೆ ತುಂಬ ಮಾಡಿಕೊಂಡು ನಮ್ಮ ಫ್ಯಾಮ್ಲಿಗೆ, ನನ್ನ ತಂಗಿಗೆ ಮತ್ತು ಮಕ್ಕಳಿಗೆ ಎಲ್ಲರಿಗೂ ಹಚ್ಚೋಣ ಅಂದ್ಕೊಂಡಿದ್ದೀನಿ, ಎಲ್ಲರಿಗೂ ಮಾಡಿಕೊಡೋಣ ಅಂತ. ಸೊ ನೋಡೋಣ, ಫಸ್ಟು ನನ್ನ ಮೇಲೆ ಪ್ರಯೋಗ ಮಾಡ್ತೀನಿ, ಆಮೇಲೆ ಮಿಕ್ದವ್ರಿಗೆ ಕೊಡೋದು ಬೇಡವೋ ಯೋಚನೆ ಮಾಡೋಣ. ಸೊ ಇದು ನೋಡಿ ಚೆನ್ನಾಗಿ ಬಾಯ್ಲ್ ಆಗಿದೆ. ಇವಾಗ ಬಾಯ್ಲ್ ಆಗೋದು ಸ್ವಲ್ಪ ಕಮ್ಮಿ ಆಗಿದೆ. ಇವಾಗ ಸೋಸ್ಕೊಳ್ಳೋಣ, ಓಕೆನಾ? ನೋಡಿ ಫ್ರೆಂಡ್ಸ್, ಸೋಸ್ಕೊಂಡಿದ್ದೀನಿ. ಇದರಲ್ಲಿ ಇಷ್ಟಾಗಿದೆ. ಸೊ ಇದು 7 ಡೇಸಿಗೆ ಸಾಕು ಅನಿಸುತ್ತೆ. ಕಲರ್ ಈ ಥರ ಇದೆ. ಸೊ ಇವಾಗ ಹಚ್ಚಿ ನೋಡೋಣ. ಇವತ್ತಿಂದನೇ ಸ್ಟಾರ್ಟ್ ಮಾಡ್ತೀನಿ, ಬನ್ನಿ ಹೇಗಿರುತ್ತೆ ನೋಡೋಣ. ಸೊ ಇವಾಗ ಹಚ್ಕೊಳ್ಳೋಣ. ಫೇಸ್ ವಾಶ್ ಮಾಡಿದ್ದೀನಿ.
ಸ್ಮೆಲ್ ಅಂತೂ ವಾವ್ ಗಮ್ ಅಂತಿದೆ. ಸ್ಮೆಲ್ ತುಂಬ ಚೆನ್ನಾಗಿದೆ. ಆ ಥರ ದಟ್ಟಿ ಸ್ಮೆಲ್ ಏನಿಲ್ಲ, ಗಮ್ ಅಂತ ಪರಿಮಳ ಸಖತ್ತಾಗಿದೆ. ಸ್ಕಿನ್ಗೆ ಚೆನ್ನಾಗಿ ಮಸಾಜ್ ಮಾಡಬೇಕು. ಹಚ್ಚಿದಾಗೆ ಒಂಥರ ಶೈನಿಂಗ್ ಅನ್ಸುತ್ತಲ್ವ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡೋಣ 7 days ಚಾಲೆಂಜ್. ಎಲ್ಲ ಕೈ ಸೊ ಹಾಫ್ ಆನ್ ಅವರ್ ಬಿಟ್ಟು ಮತ್ತೆ ಇದನ್ನು ನಾನು ವಾಶ್ ಮಾಡ್ಕೊತೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಮಾಡೋದು ಅನ್ನೋದು ತುಂಬ ಈಸಿ, ನೀವೇ ಮನೇಲಿ ಮಾಡಿಕೊಡಿ. ನೋಡೋಣ, ನಾನು 7 days ಇದನ್ನು ಟ್ರೈ ಮಾಡ್ತೀನಿ. ರಿಸಲ್ಟ್ ಹೇಗೆ ಬರುತ್ತೋ ಹೇಳ್ತೀನಿ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿರ್ಬೋದು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.